ನಮಸ್ಕಾರ ವೀಕ್ಷಕರೇ, ಈ ದಿನ ವೈದ್ಯಕೀಯ ಚಿಂತನ ಮಂಥನ ಭಾಗ 53. ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ ತಿ ನರಸೀಪುರ. ಈ ದಿನದ ವಿಷಯ ಕ್ಷೇಮ ಕುಶಲ. ಕ್ಷೇಮ ಕುಶಲ. ಇಳಿ ಸಂಜೆಗಿರಲಿ ತಿಳಿ ಬೆಳದಿಂಗಳು. ಇಳಿ ಸಂಜೆಗಿರಲಿ ತಿಳಿ ಬೆಳದಿಂಗಳು. ಭಾರತದಲ್ಲಿ 15 ಕೋಟಿಗಿಂತ ಜಾಸ್ತಿ 60 ವರ್ಷ ವಯಸ್ಸು ದಾಟಿರುವಂಥ ವೃದ್ಧರು ವಯಸ್ಸಾದವರು ಇದ್ದಾರೆ. ಅದರಲ್ಲಿ 1.5 ಕೋಟಿ ಜನ ಒಬ್ಬಂಟಿಯಾಗಿ ಕಾಲ ಕಳೀತಾ ಇದ್ದಾರೆ. ಹಾಗೆ ಅವರು ಕೆಲವರು ಅನಾಥರಾಗಿದ್ದಾರೆ, ಕೆಲವರು ಭಿಕ್ಷುಕರಾಗಿದ್ದಾರೆ, ಕೆಲವರು ವೃದ್ಧಾಶ್ರಮಗಳಲ್ಲಿದ್ದಾರೆ. ಸೊ ಈ ಥರ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ತುಂಬ ಹೆಚ್ಚಿನ ಮಕ್ಕಳುಗಳು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಕೆಲವರಿಗೆ ಆ ಭಾಗ್ಯ ಇಲ್ಲ. ಸೊ ತಂದೆ ತಾಯಿಗಳನ್ನ ನಿಕೃಷ್ಟವಾಗಿ ನೋಡೋದು, ಕನಿಷ್ಠವಾಗಿ ನೋಡೋವಂಥವರು ಕೂಡ ಮಕ್ಕಳುಗಳು ಇದ್ದಾರೆ. ಆದರೆ ಮಕ್ಕಳುಗಳು ಅವ್ರಿಗೆ ಆಹಾರ ಕೊಡ್ಬೋದು, ಆರೋಗ್ಯ ಕೊಡ್ಬೋದು. ಈ ವೃದ್ಧನ ಮಾನಸಿಕ ತಳಮಳ, ಈ ಮಾನಸಿಕ ತಳಮಳನ ಗಮನಿಸೋದಿಲ್ಲ. ಅವ್ರಿಗೇನಾಗ್ತಾ ಇದೆ, ಮಾನಸಿಕವಾಗಿ ಏನಾಗ್ತಾ ಇದೆ ಅಂತ ಗಮನಿಸೋದಿಲ್ಲ. ಅವರು ಅವ್ರ ಪ್ರಪಂಚದಲ್ಲಿ ಇರ್ತಾರೆ. ಅವ್ರ ಹೆಂಡತಿ ಮಕ್ಕಳು, ಅವ್ರ ಸಂಸಾರ, ದುಡಿಮೆ, ಅವ್ರಿಗೆ 108 ಸ್ಟ್ರೆಸ್ಸು ಇವತ್ತಿನ ಕಾಲದಲ್ಲಿ. ಅದು ಸಹಜ. ಆದರೆ ಒಬ್ಬ ವೃದ್ಧನ ಮಾನಸಿಕ ತಳಮಳಗಳು ಏನು ಅಂತ ಗಮನಿಸೋದಿಲ್ಲ. ಹಾಗೆ ಈ 60 ವರ್ಷ ದಾಟಿದವ್ರಿಗೆ ಕೆಲವು ಟಿಪ್ಸ್ ಏನಪ್ಪ ಅಂತಂದರೆ, ಸಮಾನ ಮನಸ್ಕರ ಜೊತೆ ಬೆರೆಯಬೇಕು. ತಮ್ಮ ಇಷ್ಟವಾದ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು. ಮೂಲೆ ಕೂತ್ಕೊಂಡ್ರೆ ಮುಪ್ಪು. ದಯವಿಟ್ಟು ಮೂಲೆ ಕೂತ್ಕೋಬೇಡಿ. ಸಾಮಾಜಿಕವಾಗಿ ಸಕ್ರಿಯವಾಗಿರಿ. ಮೊಮ್ಮಕ್ಕಳ ಜೊತೆ ಆಟ ಆಡಿ. ನಿಮ್ಮ ಆಯಸ್ಸು ವೃದ್ಧಿಸುತ್ತದೆ. ಸ್ನೇಹಿತರೆ, ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾನು ದೊಡ್ಡವನಲ್ಲ. ಆದರೂ ಕೆಲವು ಹಿತನುಡಿಗಳನ್ನು ಹೇಳ್ತೀನಿ. ಹಿರಿಯರ ಆರೋಗ್ಯ, ಆಹಾರದ ಕುರಿತು ಕಾಳಜಿ ವಹಿಸಿ. ನೀವು ಕಾಳಜಿ ವಹಿಸಿದರೆ ಅವರು ತಮ್ಮ ಜೀವನದ ಕೊನೆಯ ವರ್ಷಗಳನ್ನು ಅರ್ಥಪೂರ್ಣವಾಗಿ ಕಳೆಯುತ್ತಾರೆ. ಗೊತ್ತಾಯ್ತಾ? ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಎಲ್ಡರ್ಸ್. ಈ ಕೊನೆಯ ದಿನಗಳಲ್ಲಿ ಅವರು ಮಕ್ಕಳಿದ್ದ ಹಾಗೆ ತಪ್ಪುಗಳು ಮಾಡ್ತಾರೆ. ಏನಾದರೂ ಒಂದು ಇರುತ್ತೆ, ಮರಿತಾರೆ, ತಪ್ಪುಗಳನ್ನು ಮಾಡ್ತಾರೆ. ಹೊಟ್ಟೆಗೆ ಹಾಕ್ಕೊಡಿ, ಸಹಿಸ್ಕೊಳ್ಳಿ. ಅದಕ್ಕೆ ಅವ್ರು ಬೈಬೇಡಿ, ಜಗಳ ಮಾಡಬೇಡಿ, ಕೂಗಾಡಬೇಡಿ, ಅವ್ರಿಗೆ ಹೊಡಿಬೇಡಿ. ದಯವಿಟ್ಟು ಹಿರಿಯರು ಮಕ್ಕಳಂತೆ, ಅವ್ರನ್ನ ಮಕ್ಕಳಂತೆ ನೋಡ್ಕೋಬೇಕು. ಅವ್ರು ಹಠ ಮಾಡೋದು ಸಹಜ. ಅದರಿಂದ ಅವ್ರಿಗೆ ನಿಂದಿಸಬೇಡಿ, ಜಗಳ ಮಾಡಬೇಡಿ, ಕೂಗಾಡಬೇಡಿ, ಬೈಬೇಡಿ. ತಾಳ್ಮೆ ಇರಲಿ. ಧನ್ಯವಾದಗಳು.